ಚಿಕ್ಕ ಒಂದು ಬೌಲ್ಗೆ ಹಾಕ್ಕೊಂಡು ಬಿಸಿ ಮಾಡಿ ಹತ್ತಿಲಿ ಹಿಂಗೆ ಹಚ್ಕೊಳ್ಳಿ. ನಿದ್ದೆ ಹೆಂಗೆ ಬರುತ್ತೆ ನೋಡಿ. ಆಮೇಲೆ ತಲೆ ಎಷ್ಟು ಕೋಲ್ಡ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಾಯ್ತದೆ. ಮಾತಾಡ್ತಾ ಇರೋದು ಫ್ರೆಂಡ್ಸ್. ಇವತ್ತು ನಾನು ಮಾತಾಡೋಕೆ ಬಂದಿರೋ ವಿಷಯ ಏನಪ್ಪ ಅಂತ ಅಂದರೆ, ಇವತ್ತು ಏರ್ ಆಯಿಲ್ ಏನಪ್ಪ ಅಂತ ಅಂದರೆ ಫ್ರೆಂಡ್ಸ್, ಇಷ್ಟು ದಿನ ನಾನು ಬೇರೆ ಕಡೆಯಿಂದ ತಂದಿರೋ ಐಟಮ್ಸು ನಾನು ಅಂಗಡಿ ತೋರಿಸ್ತಿದ್ದೆ. ಯಾವ್ಯಾವ್ದು ಕ್ರೀಮ್ಸ್ ಬಗ್ಗೆ ತೋರಿಸಿದ್ದೆ, ಆಮೇಲೆ ಏರ್ ಡೈ ಬಗ್ಗೆ ತೋರಿಸಿದ್ದೆ, ಆಮೇಲೆ ನಾನು ಮಾಡೋದು ತೋರಿಸಿದ್ದೆ ಅಲ್ವಾ. ನಿಜ ಹೇಳಬೇಕು ಅಂದರೆ ಪ್ರತಿಯೊಬ್ಬರೂ ಏರ್ ಡೈನ ನಿಜ ಹೇಳಬೇಕು ಅಂದರೆ ಜನ ತಗೋತಾರೆ ಅಂತ ಅಂದ್ಕೊಂಡು ಮಾಡಿರಲಿಲ್ಲ. ಬಟ್ ಯಾಕೆ ಅಂದರೆ ಅದು ನಾನು ಪಾರ್ಲರಲ್ಲಿ ಯೂಸ್ ಮಾಡ್ತಿದ್ದೆ, ಜನದ್ದು ವ್ಯೂಸ್ ಚೆನ್ನಾಗಿ ಬರ್ತಿತ್ತು. ಆಮೇಲೆ ನಾನು ಯೂಸ್ ಮಾಡಿದಾಗ ಚೆನ್ನಾಗಿ ಬಂತು. ಆಮೇಲೆ ನಮ್ಮ ಹುಡುಗಿ ಅಂದರು, ಅಕ್ಕ ಇದ್ರದ್ದೊಂದು ವಿಡಿಯೋ ಮಾಡೋಕ್ಕ ನೋಡೋಣ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ನನ್ನ ಹತ್ರ ಅವಾಗ ಸ್ಟಾಕ್ ಇದ್ದಿದೆ ಒಂದು 3 ಸೆಟ್ ಅಷ್ಟೇ. ಆದರೆ ವಿಡಿಯೋಗೆ ಎಷ್ಟು ಬಂತು ಅಂದರೆ ಎಕ್ಸ್ಪೆಕ್ಟ್ ಯಾರು ಮಾಡೋಕ್ಕಾಗಲ್ಲ. ಇವತ್ತು ಕೂಡ ಬುಕ್ ಆಗಿದೆ. 36 ಜನ ಏರ್ ಕಲರಿಂಗ್ ಬುಕ್ ಮಾಡಿದ್ದೀರಾ. ನನ್ನ ಹತ್ರ ಇದ್ದಿದ್ದು 3 ಸ್ಟಾಕ್ಸು, ನೆನ್ನೆನೇ ಸ್ಟಾಕ್ ಹಾಕ್ಸಿದ್ದೀನಿ, ಇವತ್ತು ಬರ್ಬೋದು. ಆ 36 ಜನ ಬುಕ್ಕಿಂಗ್ ಮಾಡ್ಕೊಂಡಾಗ ನನಗೆ ನಿಜ ಹೇಳಬೇಕು ಅಂದರೆ ತುಂಬ ಖುಷಿಯಾಗಿ, ಇನ್ಮೇಲಾದ್ರೂ ನಾನು ಏನೇನು ಮಾಡ್ತಾ ಇದ್ದೀನಿ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು. ನಾನು ಸೇಲ್ ಮಾಡ್ತೀನಿ ಅಂತ ಮಾಡಿರಲಿಲ್ಲ. ನನ್ನ ಶಾಪಲ್ಲಿ ಏನಿತ್ತು, ನಾವೇನು ಯೂಸ್ ಮಾಡಿದ್ದೋ, ಇಲ್ಲಿ ನಮ್ಮ ಆಫ್ಲೈನ್ ಕಸ್ಟಮರ್ಸ್ ಏನು ತೊಗೊಂಡಿದ್ರು ಅದನ್ನು ನಾನು ತೋರಿಸಿ ವಿಡಿಯೋ ಮಾಡಿದ್ದೆ. ನಿಜ ಹೇಳಬೇಕು ಅಂದರೆ ನನ್ನ ನಂಬಿ ಇವತ್ತು ಎಕ್ಸ್ಪೆಕ್ಟ್ ಮಾಡ್ದಂಗೆ 36 ಜನ ನನಗೆ ನಿಜ ಹೇಳಬೇಕು ಮಂಗಳೂರಿಂದ ಮೈಸೂರಿಂದ, ನಂಜನಗೂಡಿಂದ ಪ್ರತಿಯೊಬ್ಬರು ಬುಕ್ ಮಾಡ್ಕೊಂಡಿದ್ದೀರಾ. 2 ಡೇಸಲ್ಲಿ ಕಳಿಸ್ಕೊಡ್ತೀನಿ. ಅವ್ರು ಬುಕ್ ಮಾಡ್ಕೊಂಡ್ಮೇಲೆ ನನಗೆ ಒಂದು ಹೋಪ್ ಬಂತು, ಕಾನ್ಫಿಡೆಂಟ್ ಬಂತು. ನಾನು ಇನ್ನು ಯಾಕೆ ಏನು ವರ್ಕ್ ಮಾಡಬಾರ್ದು, ನಾನು ಮಾಡಿರೋದನ್ನ ಯಾಕೆ ಜನಕ್ಕೆ ತೋರಿಸ್ಬಾರ್ದು ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇಷ್ಟು ದಿನ ನಾನು ಕ್ರೀಮ್ಸ್ ಆಗಿರ್ಬೋದು, ಏರ್ ಡೈ ಆಗಿರ್ಬೋದು, ನಾನು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ನಾನು ಯೂಸ್ ಮಾಡಿ ಜನಕ್ಕೆ ಕೊಟ್ಟೆ. ಬಟ್ ಆದರೆ ಈ ಆಯಿಲ್ ಬಂದು ಏರ್ ಆಯಿಲು ಪ್ಯೂರ್ ಆಯುರ್ವೇದಿಕ್ ಐಟಮ್ಸ್ ಹಾಕಿರೋದು. ಇದು ಬಂದು ನನ್ನ ಪಾರ್ಲರ್ ಫೀಲ್ಡ್ ಬಂದು 18 ವರ್ಷ ಫ್ರೆಂಡ್ಸ್. 18 ವರ್ಷದಲ್ಲಿ ನಮ್ಮ ಮೇಡಮು ನನಗೆ ಇದು ನೋಟ್ಸ್ ಕೊಡ್ತಾರೆ. ನಮಗೆ ಪಾರ್ಲರಲ್ಲಿ ಏನೇನು ಮಾಡಬೇಕು, ನಮ್ಮ ಸ್ಕಿನ್ ಬಗ್ಗೆ, ಏರ್ ಬಗ್ಗೆ ಪ್ರತಿಯೊಂದು ನೋಟ್ಸ್ ಬರ್ತಾರೆ. ಆ ನೋಟ್ಸ್ ಇವತ್ತರೆಗೂ ನನ್ನ ಪ್ರೆಸೆಂಟ್ ನನ್ನ ಹತ್ರ ಇದೆ. ನನ್ನ ಕಡೆಯಿಂದನೂ ತುಂಬ ಜನ ಟ್ರೈನಿಂಗ್ಸ್ ಮಾಡಿದ್ದಾರೆ. ಅದನ್ನೆಲ್ಲ ನೆಕ್ಸ್ಟು ನನ್ನ ವಿಡಿಯೋದಲ್ಲಿ ಪಾರ್ಲರ್ದೇ ಸಪ್ರೇಟ್ ಹೇಳ್ತೀನಿ. ಈಗ ನಾನು ತಗೊಬಂದು ಕಸ್ಟಮರ್ ಕೊಡ್ತಿದ್ದೆ. ನಮ್ಮಲ್ಲಿ ಏನಾಯಿತು ಅಂದರೆ ನಾನೇ ಮಾಡಿರೋದು ಆಯಿಲ್ ಇದು. ನನ್ನ ಹತ್ರ ಈಗ ಆಲ್ರೆಡಿ ಪ್ರೆಸೆಂಟ್ ಇದೆ. ಇವಾಗ ನನ್ನ ಇದರಲ್ಲಿ ನನ್ನ ಚಾನಲಲ್ಲೂ ಕೂಡ ಹಾಕಿದ್ದೀನಿ. ಅದು ಫಸ್ಟ್ ಸೆಕೆಂಡ್ ವಿಡಿಯೋ ಇರಬೇಕಷ್ಟೇ, ಸುಮ್ಮನೆ ಅದು ಹಾಕಿದ್ದು. ಅದು ಅವತ್ತಿಂದನೂ ಒಂದು 5-6 ಜನ ತೊಗೊಂಡ್ರು, ಏನು ಜಾಸ್ತಿ ತೊಗೊಂಡಿಲ್ಲ. ಬಟ್ ನನಗೆ ಏನು ಅನಿಸ್ತು ಈಗ ಅಂತಂದರೆ, ಇದು ಫ್ರೆಂಡ್ಸ್ ನೋಡಿ ಪ್ಯೂರ್ ಆಯುರ್ವೇದಿಕ್ ಹರ್ಬಲ್ ಏರ್ ಆಯಿಲು. ಇದಕ್ಕೂ ಏನು ಅಂತಂದರೆ ಕೂದಲು ಉದ್ರೋದಕ್ಕೆ ಏನು ಮಾಡಬೇಕು, ಕೂದಲು ಬೆಳೆಯೋಕ್ಕೆ ಏನು ಹಾಕಬೇಕು, ತಲೆಯಲ್ಲಿ ಒಟ್ಟು ಹೋಗೋಕೆ ಏನು ಮಾಡಬೇಕು, ತಲೆಯಲ್ಲಿ ನೆವೆ ಕಡಿಮೆ ಆಗೋಕ್ಕೆ ಏನು ಹಾಕಬೇಕು, ಚೆನ್ನಾಗಿ ನಿದ್ದೆ ಬರೋಕ್ಕೆ ಏನು ಹಾಕಬೇಕು ಅಂತ ನನಗೆ ಪಾರ್ಲರ್ ಟ್ರೈನಿಂಗ್ ಹೋದಾಗ ನೋಟ್ಸ್ ಕೊಡ್ತಾರೆ. ಆ ನೋಟ್ಸ್ನ ಅವತ್ತಿಂದ ಇವತ್ತವರೆಗೂ ನಾನು ಇಟ್ಕೊಂಡು ಆ ವಿದ್ಯೆನ ನಾನು ಟ್ರೈ ಮಾಡಿದೆ. ಸುಮಾರು ನಾನು ಆಫ್ಲೈನ್ ಜನರಲ್ಲಿ ಇವತ್ತವರೆಗೂ ಕೊಡ್ತಾ ಬಂದಿದ್ದೀನಿ. ಈಗ ಮನೆ ನಾನು 3-4 ಮಂತ್ಸ್ ಬ್ಯಾಕಲ್ಲಿ ಸುಮಾರು 20 kg ಎಣ್ಣೆ ಮಾಡಿದ್ದೆ. ಒಂದು ಸರಿ ಎಣ್ಣೆ ಮಾಡಿದ್ರೆ 20 kg ಎಣ್ಣೆ ಮಾಡ್ತೀನಿ. ಈ ಒಂದು ಬಾಟ್ಲು ಬಂದು 250 ಗ್ರಾಮ್ಸ್ ಇರುತ್ತೆ, 250 ರೂಪಾಯಿ ಕೊಡ್ತೀವಿ. ಬಟ್ ನಾನು ಈಗ ಏನೇ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇದು ಪ್ಯೂರ್ ಆಯುರ್ವೇದಿಕ್ ಏರ್ ಆಯಿಲ್ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಯೂಸ್ ಮಾಡಿ. ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಹಾಕಲ್ಲ ನಾವು. ಯಾಕಂದರೆ ನಿಮಗೆ ಗೊತ್ತು, ನನಗೆ ತೋರಿಸಿ ಸುಮಾರು ಒಂದು 5-6 ಜಾತಿ ಎಣ್ಣೆ ಹಾಕ್ತೀವಿ. ಆಮೇಲೆ ಗಿಡ ಮೂಲಿಕೆಗಳದ್ದು ಎಷ್ಟೊಂದು ಐಟಮ್ಸು. ಅದು ಗಿಡ ಮೂಲಿಕೆಗಳು ಅಂದ್ರೆ ಒಂದು ಟಾಪಿಕ್ ಹೇಳ್ತೀನಿ. ಇದರಲ್ಲಿ ಏನು ಅಂತ ಅಂದರೆ, ನನ್ನ ಫ್ರೆಂಡ್ಸ್ ಸುಮಾರು 10 ವರ್ಷ 12 ವರ್ಷದ ಬ್ಯಾಕ್ ಮಾತಿದ್ದು. ಅದರಲ್ಲಿ ಒಂದು ನನ್ನ ಎಲ್ಲ ಐಟಮ್ ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ. ನಾವೆಲ್ಲ ಹುಡುಕ್ತೀವಿ, ಕಲೆಕ್ಟ್ ಮಾಡ್ತೀವಿ. ಗಿಡ ಮೂಲಿಕೆಗಳು, ಈ ಬಿಳಿ ದಾಸವಾಳ, ಕೆಂಪು ದಾಸವಾಳ ಎಲೆಗಳು, ಸೊಪ್ಪು ಎಲ್ಲ ನಾವು ಕಲೆಕ್ಟ್ ಮಾಡ್ತೀವಿ. ಆದರೆ ಒಂದು ಐಟಮ್ ಸಿಗಲ್ಲ. ಏನು ಐಟಮ್ಸು ಅಂದರೆ ಕಮಲದ ಬೇರು, ಅಂದರೆ ತಾವರೆ ಹೂದ ಬೇರು ಸಿಗಲ್ಲ. ಅದಕ್ಕೆ ಏನು ಮಾಡೋದು ಅಂದರೆ ಫಸ್ಟು ಒಂದು 500-300 ಕೊಟ್ಟು ಯಾರ ಕೈಯಲ್ಲಿ ತರಿಸ್ಕೋತಾ ಇದ್ದು. ಒಬ್ಬರು ಅವರು ತರಲಿಲ್ಲ. ಆಮೇಲೆ ನಾನೇನು ಮಾಡಿದೆ, ನನ್ನ ಫ್ರೆಂಡ್ ಒಬ್ಬರನ್ನ ಕರ್ಕೊಂಡು ಕೆರೆಗೆ ಹೋದ್ರೆ ಏನಾಯ್ತು ಅಂದರೆ, ಹಿಂಗೆ ಪರಿಚಯ ಇದ್ದವರು, ಮೇಡಮ್ ಅವರು ಯಾಕೆ ಹಿಂಗೆ ಕೆರೆಗೆ ಬೀಳಕ್ಕೆ ಬಂದಿದ್ದೀರಾ ಇಷ್ಟೊತ್ತಲ್ಲಿ? ಸುಮಾರು ನಿಜ ಹೇಳ್ಬೇಕಾದ್ರೆ ಅದೇ ದೊಡ್ಡ ಇಶ್ಯೂ ಆಗಿತ್ತು. ಯಾಕೆ ಇಷ್ಟೊತ್ತಲ್ಲಿ ಕೆರೆ ಹತ್ರ ಇದ್ರು ಲಲಿತಾ ಮೇಡಮ್ ಅವರು ಅಂತ. ಬಟ್ ಆದರೆ ನಾನು ಹೋಗಿದ್ದು ತಾವರೆ ಹೂದ ಬೇರು ಕೀಳೋಕ್ಕೆ. ನಾನು ನನ್ನ ಫ್ರೆಂಡ್ ಹೋಗಿ ಸುಮಾರು 12 ವರ್ಷದಲ್ಲಿ ತಾವರೆ ಹೂದ ಬೇರು ತಂದು ಅದನ್ನು ಸ್ವಲ್ಪ ಒಂಚೂರು ಒಣಗಿಸಿ ನಾವು ಎಣ್ಣೆ ಕುದೀತಾ ಇತ್ತಲ್ಲ ಅದಕ್ಕೆ ಹಾಕಿಸಿ ಮಾಡಿದಾಗ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ತಾವರೆ ಹೂದ ಬೇರು ಹಾಕೋದ್ರಿಂದ
ಕೂದಲು ಗಟ್ಟಿ ಬರುತ್ತೆ, ಬುಡ ಇದು ಸ್ಕ್ಯಾಲ್ಪ್ ಇರುತ್ತಲ್ಲ ತಲೆ ಬುರುಡೆ, ಅದು ಗಟ್ಟಿ ಆಗುತ್ತೆ ಅಂತ ನಮ್ಮ ನೋಟ್ಸಲ್ಲಿ ಬರ್ತಿದ್ರು. ಅದು ಇನ್ನೂವರೆಗೂ ಮೈಂಡಲ್ಲಿ ಐತೆ. ನನಗೆ ತಾವರೆ ಓದ ನೋಡಿದ ತಕ್ಷಣ ನನಗೆ ಜ್ಞಾಪಕ ಬರೋದು ಬಂದು ತಾವರೆ ಊದು ಬೇರೆ ಬೇಕು ನನಗೆ ಅಂತ. ಹಂಗೆ ಅವತ್ತಿಂದ ಇವತ್ತವರೆಗೂ ತಾವರೆ ಊದು ಬೇರೆ ಕೂಡ ಹುಡುಕಿ ನಾನು ಎಣ್ಣೆಗೆ ಹಾಕಿ ನಾನು ಎಣ್ಣೆ ಮಾಡಿಸಿರೋದು ಫ್ರೆಂಡ್. ತುಂಬ ಜನ ತಗೋತಾ ಇದ್ದಾರೆ. ಇನ್ನು ಮುಂದೆ ಯಾರು ಬೇಕಾದ್ರೂ ನನ್ನ ಈ ಚಾನೆಲ್ ಯಾರು ನೋಡ್ತಾ ಇದ್ದೀರಾ ಯಾರು ಬೇಕಾದ್ರೂ ತಗೊಳ್ಳಿ. ಇದು ಬಂದು 250 ಗ್ರಾಮ್ಸ್ ಇರುತ್ತೆ, 250 ರೂಪಾಯಿ. ಬಟ್ ಫ್ರೀ ಶಿಪ್ಪಿಂಗ್ ಕೊಡ್ತೀನಿ. ಆಯಿಲ್ ತುಂಬ ಚೆನ್ನಾಗಿರುತ್ತೆ. ಈಗ ನೀವೇ ಯೂಸ್ ಮಾಡಿ ನನಗೆ ಹೆಂಗೂ ಕಾಂಟ್ಯಾಕ್ಟ್ ಇರುತ್ತಲ್ಲ, ಮೆಸೇಜ್ ಮಾಡ್ತೀರಾ, ಹೇಳ್ತೀರಾ. ಬಟ್ ಅದು ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಒಂದು ಬೌಲ್ಗೆ ಹಾಕ್ಕೊಂಡು ಬಿಸಿ ಮಾಡಿ ಹತ್ತಿಲಿ ಹಿಂಗೆ ಹಚ್ಕೊಳ್ಳಿ. ನಿದ್ದೆ ಹೆಂಗೆ ಬರುತ್ತೆ ನೋಡಿ. ಆಮೇಲೆ ತಲೆ ಎಷ್ಟು ಕೋಲ್ಡ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಾಯ್ತದೆ. ಆಮೇಲೆ ನಾನು ಕೂಡ ಆಯಿಲ್ ಮಸಾಜಿಗೆ, ಇವಾಗ ನಮ್ಗೆ ಆಯಿಲ್ ಮಸಾಜಲ್ಲಿ ಬೇರೆದೆಲ್ಲ 4-5 ಥರ ರೆಡಿನೇ ಬರುತ್ತೆ. ಆಯಿಲ್ ಹಾಕಿ ನಾನು ಯೂಸ್ ಮಾಡಲ್ಲ. ನಾನು ಈ ಆಯಿಲೇ ತೊಗೊಂಡು ನಾನು ಆಯಿಲ್ ಮಸಾಜ್ ಮಾಡೋದು ಕಸ್ಟಮರ್ಗೆ. ಹಂಗಾಗಿ ಈಗ ನನಗೆ ಏರ್ ಡೈಯಲ್ಲಿ ಯಾವಾಗ ನನಗೆ ಒಳ್ಳೆ ರಿಸಲ್ಟ್ ಬಂತು, ಕಸ್ಟಮರ್ ಸ್ಪಂದಿಸಿದ್ರು, ನನಗೆ ವರ್ತ್ ಅನಿಸ್ತು ಅಂದಮೇಲೆ ಇವತ್ತು ನಾನು ಮಾಡಿರೋ ಏರ್ ಆಯಿಲ್ ಬಗ್ಗೆ ನಾನು ಕಸ್ಟಮರ್ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ದಯವಿಟ್ಟು ನನಗೆ ಕ್ರೀಮಲ್ಲಿ ಮತ್ತು ಏರ್ ಡೈಯಲ್ಲಿ ಹೆಂಗೆ ನೀವು ಸಪೋರ್ಟ್ ಮಾಡಿದ್ದೀರಾ, ಹೆಂಗೆ ಪರ್ಚೇಸ್ ಮಾಡಿದ್ರಾ, ಅದೇ ರೀತಿ ಏರ್ ಆಯಿಲಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನೋಡಿ, ಇದೊಂದು ಹೆಂಗಿದೆ ಆಯಿಲ್ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಗಟ್ಟಿ ಇದೆ, ಎಷ್ಟು ಥರ ಇದೆ. ಇದೇ ಆಯಿಲ್ ಬಂದು ಇದು ಆದಿವಾಸಿಗಳು ಏರ್ ಆಯಿಲ್ ಅಂತ ಪ್ರತಿಯೊಂದು ಕಡೆ ತೋರಿಸ್ತಾರೆ. ಅದೇ ಟೈಪು ನಾವು ಐಟಮ್ಸ್ ಹಾಕಿರೋದು. ಅದೇ ನೋಡಿ ಹೆಂಗಿದೆ. ಇದು ಸ್ಮೆಲ್ ನೋಡಿದ್ರೆ ಒಳ್ಳೆ ನಿದ್ದೆ. ಇನ್ನು ಈ ಥರದ್ದು 2 ಟ್ಯಾಂಕ್ ಇದೆ. ನಾನು ಹೋದ್ಸರಿ ಇದೇ ಥರ ಮಾಡಬೇಕು ಮತ್ತು 25 kg ಏನೋ ಮಾಡಿದ್ದು ಅನಿಸುತ್ತೆ. ಅದೆಲ್ಲ ವಿಡಿಯೋ ಐತೆ, ತೋರಿಸ್ತೀನಿ. ಮನೇಲೇ ಮಾಡಿರೋದು. ಅದರಲ್ಲಿ ಇನ್ನೂ ಒಂದು ಕ್ಯಾನ್ ಫುಲ್ ಐತೆ. ಈಗ ಇಷ್ಟ ಐತೆ. ಇದನ್ನ ಹೆಂಗೆ ಜನ ನನಗೆ ಸ್ಪಂದಿಸ್ತಾರೆ ನೋಡ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಅದೇ ಥರ ಫ್ರೆಂಡ್ಸ್, ಯಾರಿಗಾದ್ರೂ ಏರ್ ಆಯಿಲ್ದು ಇದೇನು ಜಾಸ್ತಿ ಅಮೌಂಟ್ ಏನಿಲ್ಲ, 250 ರೂಪಾಯಿ ಅಷ್ಟೇ. 250 ಗ್ರಾಮ್ಸ್ ಇರುತ್ತೆ, 250 ರೂಪಾಯಿ. ಎಲ್ಲೋ ಹೋಗಿ ಆದಿವಾಸಿ ಏರ್ ಆಯಿಲು ಅದು ಇದು ಅನ್ನೋದಕ್ಕಿಂತ ಇದು ಮನೇಲೇ ಮಾಡಿರೋದು. ಯಾವುದೇ ಥರದ ಬೇರೆ ಐಟಮ್ಸ್ ಹಾಕಿಲ್ಲ. ನಿಮಗೆ ಗೊತ್ತು, ಕರಿಬೇವು, ಅದು ಬಿಳಿ ದಾಸವಾಳ, ಕೆಂಪು ಪ್ರತಿಯೊಂದು ಹಾಕಿದ್ದೀವಿ ಫ್ರೆಂಡ್ಸ್. ಇಲ್ಲಿ ಆಫ್ಲೈನಲ್ಲಿ ತುಂಬ ಜನ ನಮ್ಮ ಹತ್ರ ತಗೋತಾ ಇದ್ದಾರೆ. ನಾವು ಸಹ ಮನೆಗಳಲ್ಲಿ ಇದನ್ನೇ ಯೂಸ್ ಮಾಡೋದು. ಕೂದಲು ಲೆಂತಾಗಿ ಬರುತ್ತೆ, ದಪ್ಪ ಬರುತ್ತೆ, ಥಿಕ್ನೆಸ್ ಬರುತ್ತೆ, ಮತ್ತು ಕೂದಲು ಕಟ್ಟಾಗಲ್ಲ. ಸ್ಪ್ಲಿಟ್ ಎಂಡ್ಸು ಅಂದರೆ ಇದು ಕೌಲು ಬರಲ್ಲ. ತುಂಬ ಚೆನ್ನಾಗಿದೆ ಸ್ಟ್ರೆಂತಾಗೆ. ಮತ್ತು ಇದನ್ನ ಹಾಕ್ಕೊಂಡು ಮಲ್ಕೊಂಡಾಗ ತುಂಬ ನಿದ್ದೆ ಬರುತ್ತೆ, ಚೆನ್ನಾಗಿ ಕೋಲ್ಡ್ ಥರ ನಿದ್ದೆ ಬರುತ್ತೆ. ಆಮೇಲೆ ಇನ್ನೊಂದು ಏನು ಪಾಯಿಂಟ್ ಅಂದರೆ, ಅಕಸ್ಮಾತು ತುಂಬ ವೀಕ್ ಇರೋರು ಕೂದಲು ಉದುರ್ತಾ ಇರೋದು ಉದುರ್ತದು. ಕೂದಲು ಉದುರಿ ಹೊಸ ಕೂದಲು ಹುಟ್ಟುತ್ತೆ. ಅದಕ್ಕೆ ಗ್ಯಾರಂಟಿ ನಾನು ಕೊಡ್ತೀನಿ. ಯಾಕಂದರೆ ಇವೆಲ್ಲ ಬೋಡ ಥರ ಓಪನ್ ಆಗಿಬಿಟ್ಟಿತ್ತು. ಈ ಆಯಿಲ್ ಹಚ್ಚಿದ್ಮೇಲೆ ಅದೇ ಈ ಥರ ಫುಲ್ಲು ಬರುತ್ತೆ. ಹೊಸ ಕೂದಲು ಸಹ ಬರುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಏರ್ ಆಯಿಲು. ಯಾಕಂದರೆ ಹೇಳಬೇಕು ಅಂದರೆ, ಈಗ ನಾವು ಮನೆಗಳಲ್ಲೇ ಟೈಮ್ ಇರಲ್ಲ. ಎಲ್ಲರೂ ಗೊತ್ತು ಹೆಂಗೆ ಮಾಡ್ಕೋಬೇಕು ಅಂತ, ಬಟ್ ಟೈಮ್ ಇರಲ್ಲ. ನಮಗಾದರೆ ಇದೇ ಕೆಲಸ. ಪಾರ್ಲರಲ್ಲಿ ನಾವೇನಾದರೂ ಹೊಸದು ಮಾಡಬೇಕು ಅನ್ನುವಾಗ ಅವಾಗಿತ್ತು ಪಾರ್ಲರಲ್ಲಿ ಏರ್ ಆಯಿಲ್ ಮಾಡೋದು. ಮತ್ತು ಫೇಸ್ಗಳಿಗೆ ನಾವೇನೇನೆ ಹೋಮ್ ಮೇಡ್ ಥರ ಮಾಡ್ತಿದ್ದೀವಿ. ಈಗೆಲ್ಲ ರೆಡಿಮೇಡ್ ಬಂದ್ಬಿಟ್ಟೈತೆ. ಬಟ್ ಏರ್ ಆಯಿಲ್ ಏನೇ ಬಂದ್ರೂ ನಾವೇ ಮಾಡ್ತೀವಿ. ನಾವೇ ಮಾಡೋದ್ರಿಂದ ಈಗ ನಾನು ಏರ್ ಡೈಗೆ ಜನ ನನಗೆ ಸ್ಪಂದಿಸಿದ್ದಕ್ಕೆ ನಾನು ಇವಾಗ ಏರ್ ಆಯಿಲ್ನ ತೋರಿಸ್ತಾ ಇರೋದು ಫ್ರೆಂಡ್ಸ್. ನೋಡಿ, ಯಾರಿಗೆ ಬೇಕಾದರೂ ಬುಕ್ ಮಾಡಿಕೊಡಿ. ಬುಕ್ ಮಾಡಿಕೊಂಡು ನೀವು ಅಮೌಂಟ್ ಹಾಕಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ, ಅಡ್ರೆಸ್ ಕಳಿಸಿದ್ರೆ ನಾವು ನಿಮ್ಮ ಮನೆ ಅಡ್ರೆಸ್ಗೆ ಕಳಿಸ್ಕೊಡ್ತೀನಿ. ಆನ್ಲೈನಲ್ಲಿ ಕಳಿಸ್ಬೇಕಾದ್ರೆ ಬೇರೆ ಬಾಕ್ಸ್ ಡಬ್ಬ ಬರುತ್ತೆ. ಇದು ಆಫ್ಲೈನವ್ರಿಗೆ ಬಾಕ್ಸ್ ಖಾಲಿಯಾಗಿತ್ತು, ಅದನ್ನ ಹಾಕಿ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.